ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ. ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಸೂತ್ರಕರ್ತನಾಗಿ ನನ್ನ ಬಗ್ಗೆ ಕೆಲವು ವಿಚಾರಗಳನ್ನು ನಿಮಗೆ ಮನವರಿಕೆ ಮಾಡಬೇಕಾಗುತ್ತದೆ. ನಾನು ಚಿಕ್ಕ ವಯಸ್ಸಿನಿಂದಲೂ ಬರಹಗಾರ. ಸಾಕಷ್ಟು ಕಾದಂಬರಿಗಳನ್ನ ಬರೆದಿದ್ದೇನೆ, ಲೇಖನಗಳು ಬರೆದಿದ್ದೇನೆ, ಕವನಗಳು ಬರೆದಿದ್ದೇನೆ. ಎರಡು 2009 ಪುಸ್ತಕ ರೂಪಕ್ಕೆ ಬಂದ ನನ್ನ ಮೊದಲನೆಯ ಕಾದಂಬರಿ ಸುಳಿಯುವ ಹಂತ. ಅದಾದ ನಂತರ ನಾನು ಹಲವು ಪುಸ್ತಕಗಳನ್ನು ಬರೀತಾ ಬಂದೆ. ಸಾಕಷ್ಟು ಒಂದಾದ ನಂತರ ಒಂದು ಬರೀತಲೇ ಬಂದೆ. ಮೌನಗಾಮಿ, ಅನೂಹ್ಯ, ಮೂರನೇ ಅಲೆ, ಪಾವನಿ, ತನಿಖೆ, ಹೀಗೆ ನಾನು ಕಾದಂಬರಿಗಳನ್ನು ಬರೆಯೋ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಪ್ರದೇಶಕ್ಕೆ ನಾನು ವೈಯಕ್ತಿಕ ಭೇಟಿ ಮಾಡ್ತೇನೆ. ಎಂದರೆ ನನ್ನ ಕಾದಂಬರಿಯಲ್ಲಿ ಉದಾಹರಣೆಗೆ ಮೈಸೂರು ಅಂತ ಬಂದಿದೆ. ಮೈಸೂರಲ್ಲಿ ನಿಜವಾಗ್ಲೂ ಭೇಟಿ ಮಾಡ್ತೇನೆ. ಮೈಸೂರಿಗೆ ಹೋಗಿ ಅಲ್ಲಿ ನೋಡಿ, ಆ ಪರಿಸರ ನೋಡಿ, ಅದನ್ನು ನನ್ನ ಕಾದಂಬರಿಯಲ್ಲಿ ಜೀವಂತವಾಗಿ ಚಿತ್ರಿಸುತ್ತೇನೆ. ಇದು ನನ್ನ ಅಭ್ಯಾಸ. ಅದೇ ರೀತಿಯಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡುವ ಸೂಕ್ತವಾದ ಪುಸ್ತಕಗಳನ್ನ ಅಧ್ಯಯನ ಮಾಡುತ್ತೇನೆ. ಸೂಕ್ತವಾದ ತಜ್ಞ ಜೊತೆ ಸಮಾಲೋಚನೆ ಮಾಡುತ್ತೇನೆ. ನಂತರ ಆ ವಿಷಯವನ್ನು ನನ್ನ ಕಲ್ಪನೆಯನ್ನು ಅನುಸಂಧಾನ ಮಾಡಿ ಕಾದಂಬರಿ ತೋರಿಸ್ತೇನೆ. ಹೀಗೆ ನನ್ನ ಸಾಹಿತ್ಯದ ಜೀವನ ಶೈಲಿ. ಅಂತಹ ಸಂದರ್ಭದಲ್ಲಿ ಒಂದು ಕಾದಂಬರಿ ಹೆಸರು ಅತೀಂದ್ರಿಯ. ಅತೀಂದ್ರಿಯ ಅಂದರೆ ಇಂದ್ರಿಯಾತೀತ, ಅಂದರೆ ಇಂಗ್ಲೀಷಲ್ಲಿ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಅಂತ ಕರೀತಾರೆ. ಆ ಕಾದಂಬರಿಯಲ್ಲಿ ನಾನು ಸಾಕಷ್ಟು ವಿದ್ಯೆಗಳ ಕುರಿತು ಬರೆದಿದ್ದೆ. ಹಿಪ್ನಾಟಿಸಮ್ ಇರ್ಬೋದು, ರೇಖಿ ಇರ್ಬೋದು, ಇನ್ನರ್ ಥಾಟಕ್ ಇರ್ಬೋದು, ಕ್ಲೇರ್ವಾಯನ್ಸು, ಇನ್ನೂ ಹಲವು ವಿದ್ಯೆಗಳ ಬಗ್ಗೆ ಪ್ರಸ್ತಾಪ ಇದೆ. ಈಗಾಗಲೇ ನಿಮ್ಗೆ ಹೇಳಿದ್ದೀನಿ, ನಾನು ಒಂದು ವಿಷಯವನ್ನು ಪ್ರಸ್ತಾಪ ಮಾಡುವಾಗ, ನನ್ನ ಪುಸ್ತಕಗಳಲ್ಲಿ ಅದನ್ನು ಬರೆಯುವಾಗ ಆ ವಿಚಾರದ ಬಗ್ಗೆ ನಾನು ಸಂಪೂರ್ಣ ಅಧ್ಯಯನ ಮಾಡಿ ಮಾತ್ರವೇ ಬರೀತೀನಿ. ಬೇಕಾಬಿಟ್ಟಿ ಬರೆಯೋದಿಲ್ಲ. ಆ ಅತೀಂದ್ರಿಯ ಪುಸ್ತಕ ಬರೆಯುವಾಗ ಇಂತಹ ಅತೀಂದ್ರಿಯ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಹಲವು ವಿಚಾರ ತಿಳ್ಕೊಂಡು ನಂತರ ಸಾಕಷ್ಟು ಬೆಳವಣಿಗೆಗಳ ನಂತರ ಈ ಸೈಕಿಕ್ ಪವರ್ನ ಕುರಿತು ನನ್ನದೇ ಆದ ಶೈಲಿಯಲ್ಲಿ ಕೆಲವು ಸೂತ್ರಗಳನ್ನು ಬರೆದೆ. ಅಂದರೆ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಎಂಬ ಒಂದು ವಿಚಾರಕ್ಕೆ ಸೂತ್ರಗಳನ್ನು ಬರೆದು
ಅದಕ್ಕೆ ಒಂದು ವಿಶೇಷವಾದ ವಿದ್ಯೆಯ ಸ್ಥಾನಮಾನವನ್ನು ಕೊಟ್ಟು ಆ ವಿದ್ಯೆಯನ್ನು ಹಲವರಿಗೆ ಹೇಳಿಕೊಟ್ಟೆ, ದೀಕ್ಷೆ ಕೊಟ್ಟೆ. ಪ್ರಾಯೋಗಿಕವಾಗಿ ಅವೆಲ್ಲ ಸರಿ ಅಂತ ಮನದಟ್ಟಾಯಿತು. ಆ ಮನದಟ್ಟಾದ ನಂತರ ಎಷ್ಟೋ ಜನ ಸ್ನೇಹಿತರು ಸಲಹೆ ಕೊಟ್ಟರು, ಸರ್, ಈ ಅಬ್ರಕದಬ್ರ ಎಂಬ ಪುಸ್ತಕದಲ್ಲಿ ನೀವು ಬರೆದಿರ್ತಕ್ಕಂಥ ಎಲ್ಲ ವಿಚಾರಗಳು ತುಂಬ ಸ್ಪಷ್ಟವಾಗಿವೆ, ಸತ್ಯವಾಗಿವೆ. ಆದ್ದರಿಂದ ಈ ಪುಸ್ತಕದಲ್ಲಿರ್ತಕ್ಕಂಥ ವಿಚಾರ ಜನರಿಗೆ ತಲುಪಬೇಕು ಎಂಬ ಸಲಹೆಯ ಪರಿಣಾಮವಾಗಿ ನಾನು ಈ ಯೂಟ್ಯೂಬ್ ಚಾನಲ್ನ ಪ್ರಾರಂಭ ಮಾಡುವ ಪರಿಸ್ಥಿತಿ ಬಂತು. ಈಗ ಇಂತಹ ಒಂದು ಅದ್ಭುತವಾದ ವಿದ್ಯೆಯನ್ನು ಕಲಿಯುವ ಎಲ್ಲ ಆಸಕ್ತರು ನಮ್ಮ ಚಾನಲ್ನ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ನಾನು ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಂದೇಹಗಳನ್ನು ನಿವೃತ್ತಿ ಮಾಡಿಕೊಳ್ಳಿ. ಈ ವಿದ್ಯೆಯನ್ನು ಕಲಿಯಲು ಇಷ್ಟ ಇರುವಂತಹ ವ್ಯಕ್ತಿಗಳು ನನ್ನನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿ ಈ ವಿದ್ಯೆಯನ್ನು ಸಹ ಕಲಿಯಬಹುದು ಎಂದು ಹೇಳುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.